ಲಾಸ್ಟ್ ಮಂಡೇ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿರ್ತೀನಿ. ಅದರಲ್ಲಿ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ತುಂಬ ಜನ ಹಾಕಿರೋದು ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡು ಅಂತ. ಆದರೆ ಸೌಜನ್ಯ ಕೇಸ್ ಬಗ್ಗೆ ಎಲ್ಲರಿಗೂ ಫ್ಯಾಕ್ಟ್ಸ್ ಗೊತ್ತಿರೋದ್ರಿಂದ ನಾನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ರಿಸರ್ಚ್ ಮಾಡಿದ್ಮೇಲೆ ನನಗೆ ಸಿಕ್ಕಿದ್ದು ಇದೊಂದು. Welcome back to my YouTube channel. You are watching Abish on Record. ಗುರು ಧರ್ಮಸ್ಥಳದ ಧರ್ಮಾಧಿಕಾರಿ ವಿರುದ್ಧ ಹೋರಾಡ್ತಿರೋದು ರೀಸೆಂಟ್ ಆಗಲ್ಲ, ಸತತ 25 ವರ್ಷಗಳಿಂದ ಧರ್ಮಸ್ಥಳದ ವಿರುದ್ಧ ಹೋರಾಡ್ತಾ ಇದ್ದಾರೆ. ಯಾರು ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೋ ಅವರು ಮಿಸ್ಸಿಂಗ್ ಆಗ್ತಾ ಹೋಗ್ತಾ ಇದ್ದಾರೆ. ಬರೇ ಮಿಸ್ಸಿಂಗ್ ಅಲ್ಲ ಗುರು, ಅವ್ರ ಶವ ಕೂಡ ಮನೆ ವಾಪಸ್ ಬರ್ತಾ ಇದೆ. 1969 ಮಂಗಳೂರಿಂದ ಜಸ್ಟ್ ಬರೀ 55 ಕಿಲೋಮೀಟರ್ ಬರುವಂತ ಊರು ಉಪ್ಪಿನಂಗಡಿ ಆಗಿರುತ್ತೆ. ಈ ಉಪ್ಪಿನಂಗಡಿಯಲ್ಲಿ ಒಂದು ಮುಸ್ಲಿಂ ಕುಟುಂಬದಲ್ಲಿ ಒಬ್ಬ BM ರಶೀದ್ ಎಂಬವರು ಹುಟ್ಟುತ್ತಾರೆ. ಇವರು ಬೆಳೀತಾ ಜರ್ನಲಿಸಮ್ಗಾಗಿರ್ಬೋದು, ರೈಟಿಂಗ್ ಅಲ್ಲಿ ಆಗಿರ್ಬೋದು, ಮತ್ತೆ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಆಗಿರ್ಬೋದು ತುಂಬಾನೇ ಇಂಟ್ರೆಸ್ಟ್ ಆಗಿ ತೋರಿಸ್ತಾ ಇರ್ತಾರೆ. ಗುರು BM ರಶೀದ್ ಅವರು ಅವ್ರ ಡಿಗ್ರಿ ಮುಗಿಸೋಷ್ಟ್ರಲ್ಲಿ ಅವರು ಒನ್ ಆಫ್ ದ ಫೇಮಸ್ ಪತ್ರಿಕೆ ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ತಗೋತಾರೆ. ಹಾಗೆ ತರಂಗ ವೀಕ್ಲಿ ಅಂತ ಒಂದು ಫೇಮಸ್ ಮ್ಯಾಗಝಿನ್ ಆವಾಗಿನ ಕಾಲದಲ್ಲಿ, ಅದರಲ್ಲೂ ಕೂಡ ಅವರು ಆರ್ಟಿಕಲ್ಸ್ ನ ಬರೀತಾ ಇರ್ತಾರೆ. ಗುರು ಮಾರ್ಚ್ 14, 2001 BM ರಶೀದ್ ಅವರು ಲಂಕೇಶ್ ಪತ್ರಿಕೆಯಲ್ಲಿ ಧರ್ಮಸ್ಥಳದ ಮಾಫಿಯಾ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಕಲ್ ನ ಬರೀತಾರೆ. ಈ ಆರ್ಟಿಕಲ್ ಅಲ್ಲಿ ಒನ್ ಆಫ್ ದ ಫೇಮಸ್ ಟೆಂಪಲ್ ಅಂದ್ರೆ ಧರ್ಮಸ್ಥಳದಲ್ಲಿರೋ ದೇವಸ್ಥಾನ, ಅಲ್ಲಿ ಬರುವಂತ ಫಂಡ್ಗಳು ಎಲ್ಲಿಗೆ ಹೋಗ್ತಾ ಇದೆ ಹಾಗೂ ಧರ್ಮಸ್ಥಳದ ಯಾವ ತರ ಫಂಡ್ ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು BM ರಶೀದ್ ಆ ಆರ್ಟಿಕಲ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಗುರು ಅದು ಮಾತ್ರ ಅಲ್ಲ, ಈ ಬರುವಂತ ಫಂಡ್ಸ್ ಗಳು ಈ ಧರ್ಮಸ್ಥಳದ ಅಂದ್ರೆ ಯಾವ ತರ ಓನ್ ಚಾರಿಟಿಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು BM ರಶೀದ್ ಅವತ್ತು ಮಾರ್ಚ್ 14, 2001 ಲಂಕೇಶ್ ಪತ್ರಿಕೆಯಲ್ಲಿ ಬಂದಿರುವ ಧರ್ಮಸ್ಥಳದ ಮಾಫಿಯಾ ಅನ್ನೋ ಆರ್ಟಿಕಲ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಗುರು ಆ ಆರ್ಟಿಕಲ್ ಆದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ BM ರಶೀದ್ ಕಾಣೆ ಆಗ್ತಾರೆ. ಗುರು ಸ್ವಲ್ಪ ದಿನ ಆದ್ಮೇಲೆ ಈ BM ರಶೀದ್ ಅವರು ಎಲ್ಲಿಗೆ ಹೋಗಿರ್ತಾರೆ, ಎಲ್ಲಿಗೆ ಬಂದಿರ್ತಾರೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಸ್ವಲ್ಪ ದಿನ ಅಂದ್ರೆ ಡಿಸೆಂಬರ್ 2002ರಲ್ಲಿ ಅವ್ರ ಶವ ಮನೆಗೆ ಬರುತ್ತೆ. ಶವ ಅಷ್ಟೇ ಬರಲ್ಲ, ಅದ್ರ ಜೊತೆಗೆ ಒಂದು ಡೆತ್ ನೋಟ್ ಬರುತ್ತೆ. ಗುರು ಈ BM ರಶೀದ್ ಅವರು ತುಂಬಾನೇ ಧೈರ್ಯವಾಗಿರುವಂತ ವ್ಯಕ್ತಿ ಆಗಿರ್ತಾರೆ, ಮತ್ತೆ ತುಂಬಾನೇ ಆಕ್ಟಿವ್ ಆಗಿರುವ ವ್ಯಕ್ತಿ. ಇವ್ರು ಎಲ್ಲಿ ಬೇಕಾದ್ರೂ ಹೋಗಿ ಬರುವಂತ ಧೈರ್ಯ ಇವರಲ್ಲಿ ಇರುತ್ತೆ. ಆದ್ರೆ ಡೆತ್ ನೋಟ್ ಬರೆದು ಸಾಯೋಕೆ ಹೆಂಗ್ ಸಾಧ್ಯ ಅಂತ ಎಲ್ರು ಊರವರೆಲ್ಲ ಕ್ವಶನ್ ಮಾಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಆ ಡೆತ್ ನೋಟ್ ಅಲ್ಲಿ ಏನಿದೆ ಅಂತ ಅವ್ರ ತಮ್ಮ ಓಪನ್ ಮಾಡಿ ನೋಡ್ತಾನೆ. ಆದ್ರೆ ಅದರಲ್ಲಿರುವಂತ ಡೆತ್ ನೋಟ್ ಅಲ್ಲಿ ಇರುವಂತ ಹ್ಯಾಂಡ್ ರೈಟಿಂಗ್ BM ರಶೀದ್ ಅವ್ರದ್ದಲ್ಲ, ಒಂದ್ ಸ್ವಲ್ಪನೂ ಸಿಮಿಲರ್ ಆಗಿರೋದಿಲ್ಲ, ತುಂಬಾನೇ ಚೇಂಜ್ ಆಗಿರುತ್ತೆ. ಗುರು ಕ್ಲಿಯರ್ ಆಗಿ ಅವ್ರ ಮನೆಯವ್ರಿಗೆ, ಫ್ರೆಂಡ್ಸ್ ಗೆ ಎಲ್ಲಾನು ಗೊತ್ತಾಗುತ್ತೆ ಇದು ಸೂಸೈಡ್ ಅಲ್ಲ, ಇದು ಕೊಲೆ ಅಂತ. ನ್ಯಾಯಕ್ಕೋಸ್ಕರ ಅವರು ಪೊಲೀಸ್ ಸ್ಟೇಷನ್, ಕೋರ್ಟ್ ಅಂತ ಅಲಿತಾರೆ. ಆದ್ರೆ ಯಾವುದೇ ತರಹದ ಜಸ್ಟಿಸ್ ಸಿಗಲ್ಲ. ಇದು ಸೂಸೈಡ್ ಅಂತ ಕೇಸ್ ನ ಕ್ಲೋಸ್ ಮಾಡಾಕ್ತಾರೆ. ಎಷ್ಟೋ ಸಾವಿರ ಕೇಸ್ ನ ಕ್ಲೋಸ್ ಮಾಡಿರೋ ಇವ್ರಿಗೆ ಇದೊಂದು ಕೇಸ್ ನ ಕ್ಲೋಸ್ ಮಾಡೋದು ದೊಡ್ಡದೇನಾಗಿರ್ಲಿಲ್ಲ. ಗುರು BM ರಶೀದ್ ಅವರು ಬಿಚ್ಚಿಟ್ಟ ಎಲ್ಲಾ ಸತ್ಯಗಳು ನಿಜ ಅಂತ ಗೊತ್ತಾಗೋದಿಕ್ಕೆ ಸತತ 25 ವರ್ಷಗಳು ತಗೊಳ್ತು. ಗುರು ಇದೇ ತರ ಇನ್ನೊಂದು ಕೇಸ್ ನೋಡೋದಾದ್ರೆ ಸೇಮ್ 2012 ಸೇಮ್ ಪತ್ರಿಕೆ ಅಂದ್ರೆ ಲಂಕೇಶ್ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬರೀತಾರೆ. ಅದು ಯಾರು ಬರೀತಾರೋ ಗೊತ್ತಿಲ್ಲ. ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಅದು ಆ ಆರ್ಟಿಕಲ್ ನ ಯಾರು ಬರ್ದಿರೋದು ಅಂತ ನನಗೆ ಸಿಗ್ಲಿಲ್ಲ. ಆ ಆರ್ಟಿಕಲ್ ಹೆಸರು ಬಂದ್ಬಿಟ್ಟು ದಗಲುಬಾಜಿ ದಂಧೆಗಳು ಅಂತ. ಈ ದಗಲುಬಾಜಿ ದಂಧೆಗಳಲ್ಲಿ ಸೇಮ್ BM ರಶೀದ್ ಅವರು ಏನೆಲ್ಲ ಬಿಚ್ಚಿಟ್ಟಿದ್ರು ಸತ್ಯಗಳನ್ನ, ಅದನ್ನೇ ಮತ್ತೆ ತಿರ್ಗಾ ಮುರ್ಗಾ ಅದರಲ್ಲಿ ಆ ಪೇಪರ್ ಅಲ್ಲಿ ಜನರು ಗೊತ್ತಾಗ್ಬೇಕು ಅಂತ ಮತ್ತೆ ಮೆನ್ಷನ್ ಮಾಡ್ತಾರೆ. ಗುರು 2012 ಅಂದ್ರೆ ದಗಲುಬಾಜಿ ದಂಧೆಗಳು ಆರ್ಟಿಕಲ್ ಒಂದೇ ಅಲ್ಲ, ಅದಾದ್ಮೇಲೆ ಪ್ರತಿ ವರ್ಷ ಒಬ್ಬೊಬ್ರು ಬರಿತಾನೆ ಇರ್ತಾರೆ. ಆದ್ರೆ ಯಾರು ಬರೀತಿದ್ರು ಅನ್ನೋದು ನನ್ನ ರಿಸರ್ಚ್ ಪ್ರಕಾರ ನನಗೆ ಗೊತ್ತಿಲ್ಲ. ಬಟ್ 2017ರಲ್ಲಿ ಒಂದು ಘಟನೆ ನಡೆಯಿತು. ಆ ಘಟನೆ ಇಡೀ ಕರ್ನಾಟಕಕ್ಕೆ ಗೊತ್ತು. ಅಂದ್ರೆ ಆ ಲಂಕೇಶ್ ಪತ್ರಿಕೆ ಅಂದ್ರೆ ಗೌರಿ ಲಂಕೇಶ್ ಪತ್ರಿಕೆ ಓನರ್ ಆದಂತ ಗೌರಿ ಲಂಕೇಶ್ ನ ಯಾರು ಶೂಟ್ ಮಾಡಿ ಸಾಯಿಸ್ತಾರೆ. ಬಟ್ ಇದುವರೆಗೂ ಗೊತ್ತಿಲ್ಲ ಗುರು ಆ ಕೊಲೆ ಹಿಂದ್ಗಡೆ ಯಾರಿದ್ದಾರೆ ಅಂತ.
ಇನ್ನ ಹೋಗ್ತಾ ಹೋಗ್ತಾ ಅದೆಷ್ಟು ಕೇಸ್ಗಳು ಇನ್ನ ಬೆಳಕಿಗೆ ಬರ್ತಾವೋ ಗೊತ್ತಿಲ್ಲ. ಆದ್ರೆ ಕಚ್ಚಡ ನ್ಯೂಸ್ ಚಾನೆಲ್ಗಳು ಒಂದು ಚೂರು ಪ್ರಸಾರ ಮಾಡ್ತಾ ಇಲ್ಲ ಗುರು. ಬೇರೆ ಲ್ಯಾಂಗ್ವೇಜ್ ಅವರೆಲ್ಲ ಪ್ರಸಾರ ಮಾಡ್ತಾ ಇದ್ದಾರೆ, ನಮ್ಮ ನ್ಯೂಸ್ ಚಾನೆಲ್ಸ್ಗಳು ಬಾಯಿಗೆ ಅದು ಏನ್ ಹಾಕೊಂಡು ಕುಂತಿದಾರೋ ಗೊತ್ತಿಲ್ಲ, ಒಂದು ಚೂರು ಬ್ರಾಡ್ಕಾಸ್ಟ್ ಮಾಡ್ತಾ ಇಲ್ಲ ಗುರು. ಅವಾಗ ಇದ್ದಿದ್ದು ನ್ಯೂಸ್ ಚಾನೆಲ್ಸ್ ಜರ್ನಲಿಸಮ್ನೆಲ್ಲ ಹೋಲಿಸಿದ್ರೆ ಅವ್ರಿಗಿದ್ದಂತ ನಿಯತ್ತು ಮತ್ತೆ ಧೈರ್ಯ ಇವಾಗಿನ ಕಾಲದ ಜರ್ನಲಿಸ್ಟ್ಗಳಿಗೆ ಇಲ್ಲ ಗುರು. ಯಾಕಂದ್ರೆ ಒಂದು ಪಬ್ಲಿಕ್ ಡಿಮ್ಯಾಂಡ್ ಅಲ್ಲಿ ಇರುವಂತ ಟಾಪಿಕ್ ಇದು 1 ವಾರ ಅಲ್ಲ 2 ವಾರ ಅಲ್ಲ, ಸತತ 20 ವರ್ಷ 25 ವರ್ಷ ಡಿಮ್ಯಾಂಡ್ ಅಲ್ಲಿ ಇರುವಂತ ಟಾಪಿಕ್ ಒಂದು ಸಲಿನೂ ಅವರು ಬ್ರಾಡ್ಕಾಸ್ಟ್ ಮಾಡಿಲ್ಲ ಅಂದ್ರೆ ಏನ್ ಹೇಳ್ಬೇಕು ನನಗಂತೂ ಗೊತ್ತಿಲ್ಲ. ಇಷ್ಟೆಲ್ಲ ನೋಡಿದ್ಮೇಲೆ ಜನರು ಕಾಡ್ತಿರೋದು ಎರಡೇ ಪ್ರಶ್ನೆ. ಒಂದು, ನ್ಯೂಸ್ ಚಾನೆಲ್ಸ್ ಅಂದ್ರೆ ನಮ್ಮ ನ್ಯೂಸ್ ಚಾನೆಲ್ಸ್ಗಳಿಗೆ ಧೈರ್ಯ ಅಂದ್ರೆ ನಿಯತ್ತಿಲ್ವಾ? ಇನ್ನೊಂದು, ಆಲ್ರೆಡಿ ಪೇಮೆಂಟ್ ಆಗಿದೆಯಾ ಅಂತನಾ ಗುರು. ಹೋಗ್ತಾ ಹೋಗ್ತಾ ಅದೆಷ್ಟು ಕೇಸ್ಗಳು ಬೆಳಕಿಗೆ ಬರ್ತಾವೋ ಗೊತ್ತಿಲ್ಲ, ಆದ್ರೆ ಜಸ್ಟಿಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಸೊ ಇಷ್ಟ ಆಯಿತು ವಿಡಿಯೋ. ಈ ಧರ್ಮಸ್ಥಳ ಈ ದಣಿ ಬರೇ ರೀಸೆಂಟ್ ಆಗಿ ಅಷ್ಟೇ ಅಲ್ಲ ಗುರು, 25 ವರ್ಷದಿಂದನೂ ಒಬ್ಬೊಬ್ರು ವಾಯ್ಸ್ ಎತ್ತುತ್ತಾ ಇದ್ದಾರೆ. ಅದು ಯಾರು ವಾಯ್ಸ್ ಎತ್ತುತ್ತಾರೋ ಅವ್ರದ್ದು ಹೆಣ ಕೂಡ ಬೀಳ್ತಾ ಇದೆ. ಸೊ ಇವಾಗ ಆ ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಎಲ್ಲ ಜನ ಒಟ್ಟಿಗೆ ನಿಂತಿದ್ದಾರೆ, ಜಸ್ಟಿಸ್ಗೋಸ್ಕರ ಹೋರಾಡ್ತಾ ಇದ್ದಾರೆ. ಈ ಹೋರಾಟ ಪ್ರತಿದಿನ ಪ್ರತಿ ಕ್ಷಣ ಜಸ್ಟಿಸ್ ಸಿಗೋವರೆಗೂ ಇರ್ಲಿ ಅಂತ ಹೇಳ್ತಾ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.